ಅಮರನಾಥ ಯಾತ್ರೆ ಕೇಳಿರ್ತೀರಾ, ಜುಲೈಯಲ್ಲಿ ಸ್ಟಾರ್ಟ್ ಆಗಿ ಆಗಸ್ಟ್ ಅಲ್ಲಿ ಎಂಡ್ ಆಗ್ಬೇಕಿತ್ತು. ನಮ್ ಜನ 4 ದಿವಸಕ್ಕೆ ಸ್ಟಾಪ್ ಮಾಡಿಸ್ಬಿಟ್ರು. ಯಾಕೆ? ಶಿವಲಿಂಗನೇ ಕಾಣ್ತಿಲ್ವಂತೆ. ಜಮ್ಮು ಕಾಶ್ಮೀರಿನ ಅನಂತನಾಗ್ ಡಿಸ್ಟಿಕ್ ಅಲ್ಲಿರೋ ಉದ್ಭವ ಮೂರ್ತಿ ಅಂದ್ರೆ ಸೆಲ್ಫ್ ಮೇಡ್ ಶಿವಲಿಂಗನ ನೋಡಕ್ಕೆ ಹೋಗೋದನ್ನೇ ಅಮರನಾಥ್ ಯಾತ್ರೆ ಅಂತ ಕರೀತಾರೆ. ಉದ್ಭವ ಮೂರ್ತಿನ ಹೆಂಗೆ ಅಂದ್ರೆ ಇದೊಂದು ಸ್ಟಾಲಗಮೈಟ್. ವಿಂಟರ್ ಟೈಮ್ ಅಲ್ಲಿ ಹಿಲ್ಸ್ ಇಂದ ಫ್ಲೋ ಆಗೋ ವಾಟರ್ ಕೇವ್ ಒಳಗಡೆ ಬಿದ್ದು ಫ್ರೀಸ್ ಆಗುತ್ತಲ್ಲ, ಅವಾಗೆ ಲಿಂಗ ಫಾರ್ಮ್ ಆಗೋದು. ಈ ಲಿಂಗ ಆಟೋಮ್ಯಾಟಿಕಲಿ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಅಲ್ಲಿ ಕರ್ಗೋಗುತ್ತೆ, ತಿರ್ಗಾ ನೆಕ್ಸ್ಟ್ ಇಯರ್ ಫಾರ್ಮ್ ಆಗುತ್ತೆ. ವಿಚ್ ಶೋಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್ ಆಫ್ ಲೈಫ್, ಡೆತ್ ಅಂಡ್ ರಿಬರ್ತ್. ಆದ್ರೆ ಈ ಸತಿ 4 ದಿವಸದಲ್ಲೇ ಕರ್ಗೋಗಿದೆ. ಯಾಕೆ? ಹೀಟ್ ಇಂದ, ವಿಚ್ ಆರ್ ಪ್ರೊಡ್ಯೂಸ್ ಬೈ ಹ್ಯೂಮನ್ಸ್. ಮೊದಲು 1000 ಜನ ಹೋಗೋರು. ಯಾಕೆ ಅಂದ್ರೆ ಅದು ತುಂಬಾ ಕಷ್ಟ. 2 ರೂಟ್ ಇರೋದು. ಒಂದು ಪಹಲ್ಗಾಮ್ ರೂಟ್ 36 to 48 ಕಿಲೋಮೀಟರ್ಸ್ ಆಗುತ್ತೆ. ಇನ್ನೊಂದು ಬತಲ್ ರೂಟ್, ಇದು 14 ಕಿಲೋಮೀಟರ್ಸ್, ಆದ್ರೆ ತುಂಬಾ ಸ್ಟೀಪ್ ಇರುತ್ತೆ. ಆದ್ರೆ ಈಗ ಲಕ್ಷಾಂತರ ಜನ ಹೋಗೋ ತರ ಆಗಿದೆ. ಯಾಕೆ ಅಂದ್ರೆ ರೋಡ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಜನಗಳಿಗೆ ಹೋಗಕ್ಕೆ ಈಸಿ ಆಗ್ತಿದೆ. ಅಷ್ಟೊಂದ್ ಜನ ಹೋದಾಗ ಹೀಟ್ ಪ್ರೊಡ್ಯೂಸ್ ಆಗೇ ಆಗುತ್ತೆ. ಆ ಕೇವಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆದ್ರೂ ಕರಗುತ್ತೆ ಅಂತ ರಿಪೋರ್ಟ್ಸ್ ಸೈಂಟಿಸ್ಟ್ ಅವಾಗ್ಲೇ ಕೊಟ್ಟಿದ್ರು. ಮೇನ್ ರೀಸನ್ ಏನ್ ಗೊತ್ತಾ? ಬಿಸ್ನೆಸ್. ಜನ ಬರಕ್ಕೆ ರೋಡ್ಸ್ ಮಾಡ್ತಾರೆ, ಅಲ್ಲಿ ತನಕ ಹೋಗಿ ಒಂದ್ ದಿವಸದಲ್ಲೇ ಬರಕ್ಕಾಗತ್ತಾ? ಹೋಟೆಲ್ಸ್ ಕಟ್ತಾರೆ. ಹೋಟೆಲ್ಸ್ ಕಟ್ಟಿದ್ರೆ ತಿನ್ನೋದ್ ಹೆಂಗೆ? ರೆಸ್ಟೋರೆಂಟ್ಸ್ ಮಾಡ್ತಾರೆ. ಹಂಗೆ ಒಂದು ಟೌನ್ಶಿಪ್ ಕ್ರಿಯೇಟ್ ಆಗುತ್ತೆ. ಒಂದೊಂದು ಪ್ಲೇಸ್ ನ ಹಂಗೆ ಬಿಟ್ಬಿಡ್ಬೇಕು ಫಾರ್ ಇಟ್ಸ್ ಬ್ಯೂಟಿ. ಜಾಸ್ತಿ ಡೆವಲಪ್ ಮಾಡಕ್ ಹೋದ್ರೆ ಹಿಂಗೆ 4 ದಿವಸಕ್ಕೆ ವಾಪಸ್ ಬರಬೇಕು. ಲೇ ಲಡಕ್ಕೂ ಅಷ್ಟೇ, ಜನ ಇಷ್ಟ ಬೀಳೋದೇನಕ್ಕೆ? ಬೈಕಲ್ಲಿ ಹೋಗೋಣ, ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡೋಣ, ನೇಚರ್ ತರ ನೋಡೋಣ ಅಂತ. ಇವಾಗ ಎಲ್ಲಿ ಅರ್ಧ ಹೈವೇಸ್ ಕಟ್ಬಿಟ್ಟಿದ್ದಾರೆ, ಇನ್ನೊಂದ್ 2-3 ವರ್ಷ ಹೋದ್ರೆ ಫುಲ್ ಆಗ್ಬಿಡುತ್ತೆ. ಆಫ್ ರೋಡಿಂಗ್ ಇಲ್ಲ, ಏನಿಲ್ಲ. ಎಷ್ಟು ಬೇಗ ಆಗುತ್ತೋ ಇವಾಗ್ಲೇ ಹೋಗಿ ಬಂದ್ಬಿಡ್ರಿ. ಯಾಕೆಂದ್ರೆ ಇನ್ನೊಂದ್ 5-6 ವರ್ಷ ಆದ್ಮೇಲೆ ನ್ಯಾಚುರಲ್ ಫಾರ್ಮ್ ಅಲ್ಲಿ ಏನಿದೆಯೋ ಅದನ್ನ ನೋಡಕ್ಕೆ ಆಗಲ್ಲ. ಮನ್ಸರು ಟೌನ್ಶಿಪ್ ಅನ್ನೋದು ಒಂದ್ ಕಡೆ ಎಂಟರ್ ಆಯ್ತು ಅನ್ಕೊಳ್ರಿ, ಆ ಜಾಗದ ಕತೆ ಮುಗೀತು. ಏನಂತೀರಾ? ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತು ಈ ತರನೇ ಇನ್ಫಾರ್ಮೇಶನ್ ಗಾಗಿ ನನ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.